Welcome to Sri Vagdevi Tarot. I'm here today to discuss what fortune has in store for you regarding home, health, and happiness. ಅಷ್ಟೇ ಏಂಜಲ್ ಗೈಡೆನ್ಸ್ ಏನಿದೆ ನೋಡೋಣ. ಅಪ್ಕಮಿಂಗ್ ಫ್ಯೂಚರಿಗೆ ಬೇರೆಯವ್ರ ಸಹಾಯ ಬೇಕು ಅಂದರೆ ತಗೊಳ್ಳಿ, ಟೇಕ್ ಆ್ಯಕ್ಷನ್ ಅಂತ ಇದೆ. ಆ್ಯಕ್ಷನ್ ತಗೊಳ್ಳಿ. ಬೇರೆಯವ್ರ ಸಹಾಯ ಬೇಕು ಅಂದರೂ ಕೂಡ ಕೇಳಿ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಬೇಡದಿರೋ ಅಂಥ ಜನಗಳಿಂದ, ಸತ್ತೋದವರ ಎನರ್ಜಿಯಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮಿಂದ ವಿದ್ಯೆ ಕಲಿತು ನಿಮಗೆ ಕೆಟ್ಟದ್ದು ಬಯಸೋರಿಂದ ದಯವಿಟ್ಟು ದೂರ ಇರಿ ಅನ್ನುವಂಥದ್ದು ಇಲ್ಲಿ ಇದೆ. ನನಗೆ ಇಂಟ್ಯೂಷನಲ್ಲಿ ಬರ್ತಿದೆ. ಸೊ ಲವ್ ಲೈಫ್ ಚೆನ್ನಾಗಿ ಆಗುವಂಥ ಸಾಧ್ಯತೆ ಇದೆ. ರೊಮ್ಯಾನ್ಸ್ ನಿಮ್ಮ ಲೈಫಿಗೆ ಬರುವಂಥ ಸಾಧ್ಯತೆ ಇದೆ. ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗುತ್ತೆ ಅನ್ನುವಂಥದ್ದು ಇದೆ. ಬಿ ಅರೆಸ್ಟಿವ್. ಒಳ್ಳೆತನನ ದುರುಪಯೋಗ ಪಡಿಸ್ಕೊಳ್ಳುವಂಥ ಜನಗಳಿಗೆ ನಿಮ್ಮ ಒಳ್ಳೆತನದ ಪ್ರಯೋಗನ ತೋರಿಸ್ಬೇಡಿ, ನಿಮ್ಮ ಒಳ್ಳೆತನನೇ ತೋರ್ಸಕ್ಕೆ ಹೋಗಬೇಡಿ. ಅಂತ ಜನಗಳು ನಿಮ್ಮನ್ನು ದುರುಪಯೋಗ ಪಡಿಸ್ಕೊಂಡು ಅವರು ಪ್ರಯತ್ನ ಪಡ್ತಾರೆ, ಅಥವಾ ನಿಮ್ಮಿಂದ ಒಳ್ಳೇದು ಮಾಡಿಕೊಂಡು ಅವರೇ ನಿಮಗೆ ಕೆಟ್ಟದ್ದು ಮಾಡ್ತಾರೆ ಅಂದರೆ ಅಂಥವ್ರ ಬಗ್ಗೆ ನೀವು ಒಳ್ಳೆಯವರಾಗಿರಬೇಕಾಗಿರೋ ಅಂಥ ಅಗತ್ಯ ಇಲ್ಲ. ಅಂಥವರಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ಎ ಇಯರ್ ಫ್ರಮ್ ನೌ, 1 ವರ್ಷದಿಂದ ಸಾಕಷ್ಟು ಅನುಭವಿಸಿದ್ದೀರಾ. ಮುಂದಿನ 1 ವರ್ಷಗಳ ಕಾಲ ಇಂಥವರಿಂದ ನೀವು ತೊಂದರೆನ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಇಂಥವರಿಂದ ಅಥವಾ ಇಂಥವಳಿಂದ ಅಥವಾ ಇಂಥ ವ್ಯಕ್ತಿಗಳಿಂದ ಅಥವಾ ಇಂಥ ವಸ್ತುಗಳಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ಡೋಂಟ್ ಸ್ಟಾಪ್. ಪ್ರಯತ್ನನ ನಿಲ್ಲಿಸಬೇಡಿ. ಪ್ರಯತ್ನ ಪಡಿ. ದೂರ ಮಾಡ್ಕೊಳ್ಳೋಕ್ಕಾಗ್ತಿಲ್ಲ, ಅದಾಗ್ತಿಲ್ಲ, ಇದಾಗ್ತಿಲ್ಲ ಅಂತ ಹೇಳಬೇಡಿ. ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಅವರವರ ಯೋಗ್ಯತೆನ ಒಮ್ಮೆ ಅವರಿಗೆ ತೋರಿಸ್ಕೊಡಿ, ಅಥವಾ ನಿಮ್ಮ ಯೋಗ್ಯತೆ ಏನೋ ಅದನ್ನು ನೀವು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನನ ಪಡಿ. ಖಂಡಿತವಾಗ್ಲೂ ಒಳ್ಳೆಯದಾಗತ್ತೆ. ಬಿಗ್ ಹ್ಯಾಪಿ ಚೇಂಜ್ ಬರುತ್ತೆ ನಿಮ್ಮ ಜೀವನಕ್ಕೆ. ಬಿಗ್ ಹ್ಯಾಪಿ ಚೇಂಜ್ ಬರಬೇಕು ಅಂದರೆ ಯು ಮಸ್ಟ್ ಫೈಟ್ ಫಾರ್ ಯುವರ್ ಸೆಲ್ಫ್. ನಿಮಗೋಸ್ಕರ ನೀವು ಪ್ರಯತ್ನನ ಪಡಬೇಕು, ನಿಮಗೋಸ್ಕರ ನೀವು ಒಳ್ಳೆಯದನ್ನು ಬಯಸಬೇಕು. ಸೊ ಖಂಡಿತವಾಗ್ಲೂ ಮೂರ್ಖರ ಬಗ್ಗೆ ಅಥವಾ ನಿಮ್ಮ ಜೀವನನ ನರಕ ಮಾಡೋದಕ್ಕೆ ನೋಡೋರ ಬಗ್ಗೆ ಯಾವುದೇ ಒಲವನ್ನು ತೋರಿಸ್ಬೇಡಿ. ನಿಮಗೆ ನಂಬಿಕೆ ಇದ್ದರೆ ನೋಡಿ, ಇಲ್ಲಾಂದರೆ ಬಿಟ್ಟಾಕಿ. ನೀವು ನಂಬೋದನ್ನು ಮಾತ್ರ ಮಾಡಿ. ಇಫ್ ಯು ಬಿಲೀವ್, ಗೆಟ್ ಮೋರ್ ಇನ್ಫಾರ್ಮೇಷನ್. ಇನ್ನು ಹೆಚ್ಚಿನ ಮಾಹಿತಿನ ತಿಳ್ಕೊಂಡು ಆಮೇಲೆ ಮುಂದುವರಿರಿ ಅನ್ನುವಂಥದ್ದು ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಾಟ್ ದ ರೈಟ್ ಟೈಮ್. ಇಂಥ ಒಂದು ರೀತಿ ಬೆನ್ನಿಗೆ ಚೂರಿ ಹೋದವರು ಅಥವಾ ನಿಮ್ಮ ಮಾತಿಗೆ ಅವಮಾನ ಮಾಡಿದವರನ್ನು ನಿಮ್ಮ ಜೀವನದಲ್ಲಿ ಉಳಿಸ್ಕೊಳ್ಬೇಕಾದಂಥ ಯಾವುದೇ ಅಗತ್ಯ ಇಲ್ಲ. ಅವರಿಗೆ ಸೆಕೆಂಡ್ ಚಾನ್ಸ್ ಕೂಡ ಕೊಡೋದಕ್ಕೆ ಹೋಗಬೇಡಿ. ಒಳ್ಳೆಯ ವ್ಯಕ್ತಿಗಳಿಗೆ ಮಾತ್ರ ನಿಮ್ಮ ಜೀವನದಲ್ಲಿ ಸ್ಥಾನನ ಕೊಡಿ. ಕೆಟ್ಟವರಿಗೆ, ದುಷ್ಟರಿಗೆ ನಿಮ್ಮಿಂದ ದೂರನೇ ಉಳ್ಕೊಳ್ಳೋದಕ್ಕೆ ಬಿಡಿ. ಇದು ಮೊದಲನೇದು, ಇದು ಎರಡನೇದು, ಇದು ಮೂರನೇದು. ಅಗೇನ್ ನಂಗೆ ಇನ್ನೊಂದು ಕಾರ್ಡ್ ಇಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಹಾಗಾಗಿ ಸೊ ಬಾಟಮ್ ಆಫ್ ದಿ ಡೆಕ್ ಎಸ್ ಇದೆ. ಸೊ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ, ರಿಕವರಿ ಕೂಡ ಆಗತ್ತೆ. ಮೂರನ್ನು ಬೇಕಾದರೂ ಆಯ್ಕೆ ಮಾಡಿ. ಅಪ್ಕಮಿಂಗ್ ಡೇಸಲ್ಲಿ ಏನು ಬೇಕು, ಏನು ಬದಲಾವಣೆ ಅಂದರೆ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ಸ್. ನಿಮ್ಮ ಪ್ರಾರ್ಥನೆ ಮುಖೇನ, ನಿಮ್ಮ ಧ್ಯಾನದ ಮುಖೇನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಆಸ್ಕ್ ಏಂಜಲ್ಸ್ ಅಂತ ಇದ್ದಾರೆ. ಏಂಜಲ್ಸ್ನ ಕೇಳಿ. ಒಳ್ಳೆಯದಾಗಲಿ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಯು ಆರ್ ರೆಡಿ. ಎಸ್ ಅಂತ ಇದೆ. ಎಸ್, ಮೊದಲು ನೀವು ರೆಡಿಯಾಗಿ ಅನ್ನುವಂಥದ್ದು ಇದೆ. ನೀವು ಹೇಗೆ ರೆಡಿ ಆಗಬೇಕು, ನಿಮ್ಮ ಪವರಿಗೆ ನೀವು ವಾಪಸ್ ಬರಬೇಕು. ನಿಮ್ಮ ಹೆಸರಲ್ಲಿ ಹೋಮ ಹವನಗಳನ್ನ ಮಾಡ್ಕೊಳ್ಳಿ, ನಿಮಗೆ ನೀವು ರಕ್ಷಣೆ ಹಾಕ್ಕೊಳ್ಳಿ. ಆಗಲೇ ಹೇಳ್ದಂಗೆ ಇಂಥ ದುಷ್ಟರಿಂದ ನಿಮ್ಮನ್ನು ನೀವು ಕಾಪಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಳ್ಳೆ ಮಾತಿಗೆ, ಬೆಣ್ಣೆ ಮಾತಿಗೆ ಕರಗಬೇಡಿ. ಓಕೆ. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ವಿದಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಸಕ್ಸಸ್ ಅಂತ ಇದೆ. ಸೊ ಇನ್ನು ಕೆಲವು ವಾರಗಳಲ್ಲಿ ನಿಮಗೆ ಯಶಸ್ಸು ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಚಿಂತೆ ಮಾಡಬೇಡಿ. ಓಕೆ, ಸಕ್ಸಸ್ ಇದೆ. ಇದಿಷ್ಟು ಏಂಜಲ್ ಆನ್ಸರ್ ನಿಮಗೆ ಕೊಟ್ಟಂಥ ಉತ್ತರಗಳು. ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇದು ನಿಮಗೆ ಉಪಯೋಗಕ್ಕೆ ಬಂದರೆ ನಾನು ರೀಡಿಂಗ್ ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅಂದ್ಕೊಳ್ತೀನಿ. ಮತ್ತು ನನಗೆ ಈ ಅವಕಾಶ ಕೊಟ್ಟಂಥ ಏಂಜಲ್ಸಿಗೂ ಕೂಡ ನಾನು ಧನ್ಯವಾದನ ತಿಳಿಸ್ತೀನಿ. ಟೇಕ್ ಕೇರ್, ಬಾಯ್, ನಮಸ್ತೆ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. The Sri Vagdevi Tarot channel is so glad to see you again. Thank you for watching our tarot card readings today.